ನಮಸ್ಕಾರ ಸ್ನೇಹಿತರೆ. ನಾವು ಹೊರಗಡೆ ಹೋಗುವಾಗ ಎಷ್ಟೋ ಗಿಡಗಳು ಮರಗಳು ಕಾಣಿಸುತ್ತೆ. ಆದ್ರೆ ಅದು ನಮಗೆ ತಿಪ್ಪೆ ಗುಂಡಿಗಳಲ್ಲಿ ಫುಟ್ಪಾತ್ಗಳಲ್ಲಿ ಕಾಣಿಸೋದ್ರಿಂದ ಅದು ಯಾವುದೋ ವೇಸ್ಟ್ ಗಿಡ ಅಂತ ನಾವು ಸುಮ್ನಾಗ್ತೀವಿ. ಯಾಕಂದ್ರೆ ದುಡ್ಡು ಕೊಟ್ಟು ತಗೊಂಡಾಗ ಮಾತ್ರನೇ ನಾವದಕ್ಕೆ ಬೆಲೆ ಕೊಡೋದ್ರಿಂದ. ಆದ್ರೆ ನಮ್ಮ ಅಜ್ಜಿ ತಾತ ಅಡುಗೆಗೆ ಉಪಯೋಗಿಸ್ತಾ ಇದ್ದಂತ ಗಿಡಗಳು ಈಗ ನಮಗೆ ಫುಟ್ಪಾತ್ಗಳಲ್ಲೋ ಅಥವಾ ತಿಪ್ಪೆ ಗುಂಡಿಗಳಲ್ಲೋ ಕಾಣಿಸ್ತಾ ಇದೆ. ಆದ್ರೆ ಅವರು ಇದನ್ನ ಅಡುಗೆಗೆ ಬಳಸ್ತಾ ಇದ್ರು ಅನ್ನೋ ವಿಷಯ ನಮ್ಗೆ ಗೊತ್ತಿಲ್ಲ. ನಾಟಿ ತರಕಾರಿನ ಬಿಟ್ಟು ಫಾರಂ ತರಕಾರಿಗಳನ್ನ ನಾವು ಬಳಸ್ತಾ ಇದೀವಿ. ಹಾಗಾಗಿ ನಮಗೆ ಯಾವ ಪದಾರ್ಥ ತಿಂದ್ರೂ ಕೂಡ ಶಕ್ತಿ ಬರ್ತಾ ಇಲ್ಲ. ಈಗ ನಾವು ಅಮರಂತ್ ಸೊಪ್ಪು, ಇದನ್ನ ನಾಟಿ ದಂಟು ಸೊಪ್ಪು ಅಂತ ಕೂಡ ಕರೀತಾರೆ. ಇದು ಸೇಮ್ ಟು ಸೇಮ್ ನೋಡೋಕೆ ದಂಟು ಸೊಪ್ಪಿನ ತರಾನೇ ಇರುತ್ತೆ. ಆದ್ರೆ ಇದರ ಹೂವುಗಳು ಮಾತ್ರ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಇದನ್ನ ಎಲ್ಲೋ ಅಂಗಡಿಗಳಲ್ಲಿ ಮಾರಲ್ಲ. ಆದ್ರೆ ತಿಪ್ಪೆ ಗುಂಡಿಗಳಲ್ಲಿ, ಹೊಲಗಳಲ್ಲಿ ಅಥವಾ ಫುಟ್ಪಾತ್ಗಳಲ್ಲಿ ನಾವು ನೋಡಬಹುದು. ಇದನ್ನ ಕೆಲವು ಕಡೆ ಚಂಚಲಿ ಸೊಪ್ಪು ಅಥವಾ ಗೊರಜೆ ಸೊಪ್ಪು ಅಂತ ಕೂಡ ಕರೀತಾರೆ. ಅಮರಂತ್ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ದಂಟು ಸೊಪ್ಪನ್ನ ಅಮರಂತ್ ಅಂತ ಕರೀತಾರೆ. ಇದು ಕೂಡ ದಂಟು ಸೊಪ್ಪೆ, ಆದ್ರೆ ನಾಟಿ ದಂಟು ಸೊಪ್ಪು. ಹಿಂದಿನ ಕಾಲದಲ್ಲಿ ಇದೇ ಸೊಪ್ಪನ್ನ ಅಡುಗೆಗೆ ಉಪಯೋಗಿಸ್ತಾ ಇದ್ರು. ಈಗ ಈ ಸೊಪ್ಪಿನ ಬೀಜಗಳನ್ನ ತಗೊಂಡು ಅದಕ್ಕೆ ಬೇಕಾದಷ್ಟು ಮೆಡಿಸಿನ್ ಗಳನ್ನ ಆಡ್ ಮಾಡಿ ನಮಗೀಗ ಅಂಗಡಿಯಲ್ಲಿ ಸಿಗುವಂತ ದಂಟು ಸೊಪ್ಪನ್ನ ಬೆಳೆಸಿ ಕೊಡ್ತಾ ಇದ್ದಾರಷ್ಟೇ. ಈಗ ನಾವು ಈ ಸೊಪ್ಪಿಂದ ನಮಗಾಗುವಂತ ಉಪಯೋಗಗಳನ್ನ ತಿಳ್ಕೊಳ್ಳೋಣ. ಇದು ತಿಳಿದ ಮೇಲೆ ಬಹುಶಃ ಈ ಸೊಪ್ಪು ಫುಟ್ಪಾತ್ಗಳಲ್ಲಿ, ತಿಪ್ಪೆಗಳಲ್ಲಿ, ಹೊಲಗಳಲ್ಲಿ ಕಾಣಿಸಲ್ಲ ಅನ್ಕೋತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲಿಗೆ ಈ ಸೊಪ್ಪು ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ಮಲೇಷ್ಯಾ, ಇಂಡೋನೇಷ್ಯಾ, ಓಮನ್, ಸೌದಿ ಅರೇಬಿಯಾ, ಮದಗಾಸ್ಕರ್, ಕೆನ್ಯಾ, ಉಗಾಂಡ ಮತ್ತು ಸೊಮಾಲಿಯಾ ದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಹಾಗೆ ನಮಗಿಂತಲೂ ಹೆಚ್ಚಾಗಿ ಬೇರೆ ದೇಶದವರು ಇದನ್ನ ಅಡುಗೆಗಳಲ್ಲಿ ಉಪಯೋಗಿಸ್ತಾರೆ. ಇನ್ನು ನಮ್ಮ ದೇಶದಲ್ಲಾದ್ರೆ ಮುಂಚೆ ಇದನ್ನ ಎಲ್ಲರೂ ಕೂಡ ಅಡುಗೆಗೆ ಬಳಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅಪರೂಪ ಆಗೋಗಿದೆ. ಆಯುರ್ವೇದಿಕ್ ಔಷಧಿಗಳಲ್ಲಿ ಮಾತ್ರ ಹೆಚ್ಚಾಗಿ ಇದರ ಬಳಕೆ ಆಗುತ್ತೆ. ಈ ಸೊಪ್ಪಿನಲ್ಲಿ ನಮ್ಮ ದೇಹಕ್ಕೆ ಉಪಯೋಗವಾಗುವಂತ ಎಷ್ಟೋ ಪೋಷಕಾಂಶಗಳಿದೆ. ಈ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ, ಐರನ್, ಫಾಸ್ಫರಸ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಜಿಂಕ್, ಥಯಾಮಿನ್, ಅಸ್ಕಾರ್ಬಿಕ್ ಆಮ್ಲಂ ಅಧಿಕವಾಗಿರುತ್ತೆ. ನಮ್ಮ ಅಜ್ಜಿ ತಾತನ ಕಾಲದವರಿಗೆ ಇಷ್ಟೊಂದು ವಿಟಮಿನ್ಸ್ ಇದರಲ್ಲಿರುವಂತ ವಿಷಯ ಗೊತ್ತಿರಲಿಲ್ಲ. ಆದ್ರೆ ಈ ಸೊಪ್ಪು ತಿಂದ್ರೆ ಮೈಯಲ್ಲಿರುವಂತ ಉಷ್ಣಾಂಶ ಕಡಿಮೆ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಿತ್ತು. ಅವರು ಯಾವಾಗ್ಲೂ ಕೂಡ ಹೊಲಗಳಲ್ಲಿ ಕೆಲಸ ಮಾಡೋದ್ರಿಂದ ಅವ್ರದ್ದು ಹೀಟ್ ಬಾಡಿ ಆಗಿರ್ತಿತ್ತು. ಹಾಗಾಗಿ ಮನೆಯಲ್ಲಿ ಯಾರಿಗಾದ್ರೂ ಹೀಟ್ ಆಗಿದ್ರೆ ಈ ಸೊಪ್ಪನ್ನ ತಂದು ಹುಳಿ, ಪಲ್ಯ ಅಥವಾ ಸಾರು ಮಾಡಿ ಅವರಿಗೆ ಕೊಡ್ತಾ ಇದ್ರು. ಅದು ಮಾತ್ರ ಅಲ್ಲದೆ ಆ ಕಾಲದಲ್ಲಿ ಆದಾಯ ಕೂಡ ಕಡಿಮೆ ಇರೋದ್ರಿಂದ ಈ ಸೊಪ್ಪು ಎಲ್ಲಂದ್ರೆ ಅಲ್ಲಿ ಖರ್ಚೆ ಇಲ್ಲದೆ ಸಿಗ್ತಾ ಇರೋದ್ರಿಂದ ಕೂಡ ಅವರು ಇದನ್ನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರು. ಹಾಗಾಗಿ ಅವರು ಆರೋಗ್ಯವಾಗಿದ್ರು. ನಾವು ಎಲ್ಲದಕ್ಕೂ ದುಡ್ಡು ಕೊಟ್ಟು ತಗೋತೀವಿ, ಆದ್ರೂ ಕೂಡ ನಮ್ಮ ಹತ್ರ ಆರೋಗ್ಯ ಇಲ್ಲ. ಇನ್ನು ಈ ಸೊಪ್ಪು ನಮ್ಮ ಜೀರ್ಣಕ್ರಿಯೆಯನ್ನ ಹೆಚ್ಚು ಮಾಡುತ್ತೆ, ಮಲಬದ್ಧತೆಯನ್ನು ದೂರ ಮಾಡುತ್ತೆ. ಕಿಡ್ನಿಯಲ್ಲಿ ಕಲ್ಲು ಕರಗೋಕೆ ಈ ಸೊಪ್ಪಿನ ಕಷಾಯವನ್ನ ಆಯುರ್ವೇದಿಕ್ ಔಷಧಿಗಳಲ್ಲಿ ಕೊಡ್ತಾರೆ. ಹುಣ್ಣುಗಳ ಮೇಲೆ ಈ ಸೊಪ್ಪಿನ ಪೇಸ್ಟ್ ಹಚ್ಚೋದ್ರಿಂದ ಇನ್ಫೆಕ್ಷನ್, ಕೀವು ಬರದೆ ಬೇಗ ಹುಣ್ಣು ವಾಸಿಯಾಗುತ್ತೆ. ಕೆನ್ಯಾ ದೇಶದಲ್ಲಾದ್ರೆ ಪ್ರತಿಯೊಬ್ರು ಕೂಡ ಈ ಸೊಪ್ಪನ್ನ ಅಡುಗೆಗಳಲ್ಲಿ ಬಳಸ್ತಾರೆ. ಹಾಗೆ ಆಯುರ್ವೇದಿಕ್ ಮೆಡಿಸಿನ್ಗಳಲ್ಲಿ, ಸೂಪ್ಗಳ ಮೂಲಕ ಯಾವುದೋ ಒಂದು ರೀತಿಯಲ್ಲಿ ಅವ್ರ ಬಾಡಿಗೆ ಇದನ್ನ ಸೇರಿಸ್ತಾರೆ. ಇದರಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ. ಮೈಯಲ್ಲಿ ರಕ್ತ ಕಡಿಮೆ ಇರೋರು ಈ ಸೊಪ್ಪನ್ನ ಹೆಚ್ಚಾಗಿ ತಿಂತಾ ಇದ್ರೆ ಹೊಸ ಕೆಂಪು ರಕ್ತ ಕಣಗಳು ಹುಟ್ಟಿಕೊಳ್ಳುತ್ತೆ. ಯೂರಿನ್ ಮಾಡೋವಾಗ ಉರಿ ಕಾಣಿಸ್ಕೊಂಡ್ರೆ ಆಗ್ಲೂ ಕೂಡ ಈ ಸೊಪ್ಪು ತಿನ್ನೋದ್ರಿಂದ ಉರಿ ಕಡಿಮೆ ಆಗುತ್ತೆ. ಯೂರಿನ್ ಇನ್ಫೆಕ್ಷನ್ ಇದ್ರೂ ಕೂಡ ಹೊರಟೋಗುತ್ತೆ. ಇದರ ಬೇರುಗಳಿಂದ ಕಷಾಯ ಮಾಡಿ ಬಾಣಂತಿಗೆ ಕೊಟ್ರೆ ಎದೆ ಹಾಲು ಹೆಚ್ಚಾಗುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ನಮ್ಮ ಬೋನ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುತ್ತೆ. ಮೂಳೆಗಳು ಗಟ್ಟಿಯಾಗೋಕೆ ಸಹಾಯ ಮಾಡುತ್ತೆ. ಈ ಸೊಪ್ಪಿನಲ್ಲಿ ವಿಟಮಿನ್ ಎ ಹೆಚ್ಚಾಗಿರುತ್ತೆ. ಇದನ್ನ ನಾವು ಹೆಚ್ಚಾಗಿ ತಿನ್ನೋದ್ರಿಂದ ಕಣ್ಣಿನ ನೋಟ ಕೂಡ ಶಾರ್ಪ್ ಆಗುತ್ತೆ. ಇತ್ತೀಚೆಗೆ ಚಿಕ್ಕ ಪುಟ್ಟ ಮಕ್ಕಳು ಕೂಡ
ಕಣ್ಣಿಗೆ ಗ್ಲಾಸ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅಂತವ್ರಿಗೆ ಈ ಸೊಪ್ಪು ತಿನ್ಸಿದ್ರೆ ಗ್ಲಾಸ್ ಹಾಕೋ ಅಗತ್ಯ ಬರಲ್ಲ. ಇನ್ನು ದೊಡ್ಡವರು ಕೂಡ ಇದನ್ನ ತಿನ್ನೋದ್ರಿಂದ ವಯಸ್ಸಾದ್ರೂ ಕೂಡ ಅವರು ಗ್ಲಾಸ್ ಹಾಕೋ ಅಗತ್ಯ ಬರಲ್ಲ. ಈ ಸೊಪ್ಪಿಗೆ ಶುಗರ್ ಕಡಿಮೆ ಮಾಡುವಂತ ಶಕ್ತಿ ಕೂಡ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊಂದು ಪ್ರಯೋಜನಗಳು ನಮಗೆ ಈ ಅಮರಂತ್ ಸೊಪ್ಪಲ್ಲಿ ಸಿಗುತ್ತೆ. ಆದ್ರೆ ನಾವು ಇದನ್ನ ತಿಪ್ಪೆಗುಂಡಿಲಿ, ಫುಟ್ಪಾತ್ಗಳಲ್ಲಿ ಬೆಳೆಯೋಕೆ ಬಿಟ್ಟಿದೀವಿ. ಇದರ ಆರೋಗ್ಯ ಪ್ರಯೋಜನ ತಿಳಿದುಕೊಂಡಂತ ಬೇರೆ ದೇಶದವರು ಪ್ರತಿದಿನ ಅಡುಗೆಯಲ್ಲಿ ಇದನ್ನ ಬಳಸ್ತಾ ಇದ್ದಾರೆ. ನಿಮಗೆ ಯಾವ ರೀತಿ ಫುಟ್ಪಾತ್ಗಳಲ್ಲಿ ಇದನ್ನ ಕಿತ್ಕೊಂಡ್ ಬರೋದು ಅಂತ ಅನ್ಸಿದ್ರೆ ಸೊಪ್ಪು ಮಾರೋರ್ಗೆ ಹೇಳಿದ್ರು ಕೂಡ ಅವ್ರು ಇದನ್ನ ನಿಮಗೆ ತಂದ್ಕೊಡ್ತಾರೆ. ಇನ್ನು ಹಳ್ಳಿಗಳಲ್ಲಿ ಇರೋರಿಗೆ ಹೆಚ್ಚಾಗಿ ಇದು ಹೊಲಗಳಲ್ಲಿ ಇಲ್ಲ ಅಲ್ಲಲ್ಲಿ ಸಿಗೋದ್ರಿಂದ ಸಮಸ್ಯೆ ಇಲ್ಲ. ಈ ರೀತಿ ಫ್ರೀಯಾಗಿ ಸಿಗೋಂತ ಪದಾರ್ಥಗಳನ್ನ ತಿಂದು ಆರೋಗ್ಯನ ಕಾಪಾಡ್ಕೊಳ್ಳಿ. ಯಾಕಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಕೂಡ ಒಂದು ಸಲ ಹೋಗಿರೋ ಆರೋಗ್ಯ ಮತ್ತೆ ಬರಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.